4,08,51,120 ಇದರ ಸೈಟಿನ ಬೆಲೆ ಚಿಕ್ಕಬಳ್ಳಾಪುರದಲ್ಲಿ. ವಿಸ್ತೀರ್ಣ 3,404 ಚದರ ಮೀಟರ್. ಈ 4,08,51,000 ಇವರು ಅಲರ್ಟ್ ಮಾಡ್ಕೊಂಡಿರೋದು ಎಷ್ಟಕ್ಕೆ? ಇದು ಮಾಡಿಸಿರೋದಲ್ಲ, ಮಾಡ್ಕೊಂಡಿರೋದು. ಅಂದ್ರೆ ಅವ್ರದೇ ಪೆನ್ನು, ಅವ್ರದೇ ಪುಸ್ತಕ, ಅವ್ರದೇ ಅಧಿಕಾರ, ಅವರೇ ಬರ್ಕೊಳ್ಳೋದು. ಹೇಗೆ? ಕೇವಲ 20,42,556 ರೂಪಾಯಿ. ಕೋಟಿಯಲ್ಲಿ 20 ಲಕ್ಷ ಎಲ್ಲಿ? ಅಂದ್ರೆ ಓನ್ಲಿ ಫಾರ್ 5%, 5%ಗೆ ಇದನ್ನ ತಗೊಂಡಿದ್ದಾರೆ. ಬಾದಾಮಿಯಲ್ಲಿ 613 ಚದರ ಮೀಟರ್. ಅಲ್ಲೆಷ್ಟು? 24,52,000 ಅಮೌಂಟ್ಗೆ 1,22,000 ಸೈಟ್ಗೆ 5%. ಕೊಪ್ಪಳದಲ್ಲಿ 1,31,31,975. ಇವ್ರು ತಗೊಂಡಿರೋದು 6,56,598. ಇಲ್ಲಿಯೂ 5%. ಚನ್ನರಾಯಪಟ್ಟಣ ನಗರ ಪ್ರಾಧಿಕಾರ, ಅಲ್ಲಿನೂ. ಅಂದ್ರೆ ಈ ಯಾವ ಸೈಟ್ಗಳನ್ನು ಕೂಡ ಕಾಂಗ್ರೆಸ್ ತೆಗೆದುಕೊಳ್ಳಕ್ ಬರೋದಿಲ್ಲ. ಯಾಕಂದ್ರೆ ಇದು ಪಬ್ಲಿಕ್ ಅಮ್ಯಾನಿಟಿ ಸೈಟ್ ಅಂತ ಇರ್ತದೆ, ಇದು ಅವ್ರಿಗೆ ಮಾತ್ರ. ಇದನ್ನ ಚನ್ನರಾಯಪಟ್ಟಣ 1,36,000 ತಗೊಂಡಿದ್ದಾರೆ. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 1,45,78,000 7,28,000 ಬರ್ಕೊಂಡಿದ್ದಾರೆ. ದಿಸ್ ಇಸ್ ಆಲ್ 5% ಓನ್ಲಿ. ಇದು ಒಂದು. ಗೌರಿಬಿದ್ನೂರಲ್ಲಿ 90,80,900 ರೂಪಾಯಿ. ಇದನ್ನ 4,54,000 ತಗೊಂಡಿದ್ದಾರೆ. ಮಾನ್ವಿಯಲ್ಲಿ 37,87,500 ರೂಪಾಯಿ ಸೈಟನ್ನ 1,89,000. ಶಾಪುರದಲ್ಲಿ 95,71,144 ರೂಪಾಯಿ ಸೈಟನ್ನ 4,78,000, ಅಂದ್ರೆ ಕೇವಲ 5%ಗೆ. ಬಸವ ಕಲ್ಯಾಣದಲ್ಲೂ ಕೂಡ ಹಾಗೆ ಮಾಡಿದ್ದಾರೆ. ಅಲ್ಲಿ ರೇಟೇ ಹಾಕಿಲ್ಲ. ಅದಕ್ಕೆ 707.47 ಚದರ ಮೀಟರ್ ತಗೊಂಡ್ರು ಕೂಡ ರೇಟ್ ಹಾಕಿಲ್ಲ. ಲಿಂಗ್ಸುಗೂರ್ 46,099 46,99,200 ರೂಪಾಯಿ. ಇದನ್ನ 2,34,000 ಬರ್ಕೊಂಡಿದ್ದಾರೆ. 1,70,000 ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 1,70,00,000 8,50,000 ಬರ್ಕೊಂಡಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ನೋಡಿ, ಇಲ್ಲಿ ರೇಟೇ ಹಾಕಿಲ್ಲ. ವಿಸ್ತೀರ್ಣ 2,988. ಇದು ರೇಟೇ ಹಾಕಿಲ್ಲ. ಹೀಗೆ ಸುಮಾರು ಇಲ್ಲಿ 12 ಸೈಟು ಇಲ್ಲಿ ಹಾಕಿದ್ದಾರೆ. ನೋಡಿ, ಇಲ್ಲೊಂದು ಒಂದು ವೇಳೆ ರಾಜಕೀಯ, ಇಲ್ಲಿ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಿಗಳ ನಾಗರಿಕ ಸೌಲಭ್ಯ ನಿವೇಶನ ಹಂಚಿಕೆ ನಿಯಮಗಳ 1991 ಹಾಗೂ ಕರ್ನಾಟಕ ಯೋಜನಾ ಪ್ರಾಧಿಕಾರಿಗಳ ನಾಗರಿಕ ಸೌಕರ್ಯ ನಿವೇಶನಗಳ ಹಂಚಿಕೆ ನಿಯಮಗಳ 2016 ಅನ್ವಯ ಹಾಗೂ ದಿನಾಂಕ 24/5/2017 ಅಧಿಸೂಚನೆ ಸಂಖ್ಯೆ ಅನ್ವಯ ನಾಗರಿಕ ಸೌಲಭ್ಯ ನಿವೇಶನಗಳನ್ನು ಕಾಂಗ್ರೆಸ್ ಭವನ ಟ್ರಸ್ಟ್ ರಿಜಿಸ್ಟರ್ಡ್ ಬೆಂಗಳೂರು ಇವರಿಗೆ ಮಂಜೂರು ಮಾಡಲು ಅವಕಾಶವಿರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಲಾಗಿದೆ.
ಆಫೀಸರ್ಗಳು ಇದಕ್ಕೆ ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಈ ಸೈಟ್ಗಳನ್ನ ಈ ಕಾಂಗ್ರೆಸ್ ಟ್ರಸ್ಟ್ಗೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಕಾನೂನಿನಲ್ಲಿ ಅಂತೇಳಿ ಈಗಾಗಲೇ ಅವರು ಕೊಟ್ಟಿದ್ದಾರೆ. ಆದರೆ ಇಂತಹ ಪ್ರಸ್ತಾವನೆಗಳನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ಣಯದ ನಿಯಮಗಳು 1977ರ ನಿಯಮ 20/1B/2 ಅನ್ವಯ ಸಚಿವ ಸಂಪುಟದ ಮುಂದೆ ಮಂಡಿಸಿ ಸಚಿವ ಸಂಪುಟವು ಅನುಮೋದಿಸಿರುವಂತೆ ಸದರಿ ನಾಗರಿಕ ಸೌಲಭ್ಯ ನಿವೇಶಗಳನ್ನು ಮಂಜೂರು ಮಾಡಲಾಗಿದೆ. ಇದು BS ಸುರೇಶ್, ಬೈರತಿ ಸುರೇಶ್ ಅವರು ಕೊಟ್ಟಿರ್ತಕ್ಕಂಥ ವರದಿ. ಇವ್ರೇನ್ ಮಾಡಿದ್ದಾರೆ ಅಂದ್ರೆ, ಆಫೀಸರ್ಗಳು ಇದನ್ನ ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರ ಆಗುತ್ತೆ, ಅದರಿಂದ ನಾವು ಕೊಡಕ್ಕಾಗೋದಿಲ್ಲ ಅಂತೇಳಿ ಮಂಡನೆ ಮಾಡಿದ್ದಾರೆ. ಇದನ್ನೇನ್ ಮಾಡಿದ್ದಾರೆ, ಸರ್ಕಾರ ಸಂಪುಟದ ಸಭೆಯಲ್ಲಿ ಮಂಡಿಸಿ ಇದಕ್ಕೆ ವಿಶೇಷವಾದ ಇದು ಕಾನೂನು ಮಾಡಿದ್ದಾರೆ ಅಂತ ಹೇಳಲ್ಲ, ಕ್ಯಾಬಿನೆಟ್ ತೀರ್ಮಾನ ತಗೊಂಡು ಇವುಗಳನ್ನ ಹಂಚಿಕೆ ಮಾಡಲಾಗಿದೆ. ಅಂದಮೇಲೆ ಟೋಟಲ್ ಮಾಡಿ ಅದೇ ಹೇಳ್ತಾ ಇದ್ದೇನೆ. ಆಮೇಲೆ ಕಂದಾಯ ಇಲಾಖೆಯಲ್ಲೂ ಅದೇ ರೀತಿ ಬಂದಿವೆ. ಬೆಂಗಳೂರು ಗ್ರಾಮಾಂತರದ್ದು ಕಂದಾಯ ಇಲಾಖೆ, ತುಮಕೂರದು ಕಂದಾಯ ಇಲಾಖೆ, ಚಾಮರಾಜನಗರದ್ದು ಕಂದಾಯ ಇಲಾಖೆ, ದಕ್ಷಿಣ ಕನ್ನಡದಲ್ಲಿ ಕಂದಾಯ ಇಲಾಖೆ ಮತ್ತು ಉಡುಪಿಯಲ್ಲಿ ಕಂದಾಯ ಇಲಾಖೆ. ಇಲ್ಲಿ 1, 2, 3, 4, 5 ಕಂದಾಯ ಇಲಾಖೆಯಿಂದ 5 ಸೈಟ್ಗಳು. ಇನ್ನೊಂದು ಬಾಗಲಕೋಟೆಯಲ್ಲಿ 1, ಧಾರವಾಡ ನವಲಗುಂದ ಪುರಸಭೆ 1, ಧಾರವಾಡ ಅಣ್ಣಿಗೆರೆ ಪುರಸಭೆ 1, ಬೆಂಗಳೂರು ದಕ್ಷಿಣ ಮಾಗಡಿ ಪುರಸಭೆ 1, ಕಲಬುರಗಿ ಅಫಜಲ್ಪುರ ಅಲ್ಲಿ 1, ಶಿವಮೊಗ್ಗದ ಶಿಕಾರಿಪುರದಲ್ಲೊಂದು, ಆನವಟ್ಟಿ ಪಟ್ಟಣ ಪಂಚಾಯಿತಿಯಲ್ಲಿ 1 ಶಿವಮೊಗ್ಗ, ಚಿತ್ರದುರ್ಗ ಹೊಳಲ್ಕೆರೆ ಪುರಸಭೆ, ಉತ್ತರ ಕನ್ನಡ ಹಳಿಯಾಳ ಪುರಸಭೆ, ರಾಯಚೂರು ಮಾನ್ವಿ ಪುರಸಭೆ, ಯಾದಗಿರಿಯ ಶಾಪುರ ಪುರಸಭೆ, ಗೌರಿಬಿದನೂರು ಪುರಸಭೆ. ಹೀಗೆ 12, 24 ಮತ್ತು 5 29 ಸೈಟ್ಗಳು. 31 ಓಕೆ, 31 ಸೈಟ್ಗಳನ್ನ ಈ ರೀತಿ ಕಾನೂನು ಬಾಹಿರವಾಗಿ ಈಗ ಕಾಂಗ್ರೆಸ್ ಲ್ಯಾಂಡ್ ಗ್ರಾಬಿಂಗ್ ಮಾಡಿದೆ. ಇದು ಟೋಟಲಿ ಲ್ಯಾಂಡ್ ಗ್ರಾಬಿಂಗ್. ಕನಿಷ್ಠ ಪಕ್ಷ 11,78,00,000 ಹೊರತು 58 ಲಕ್ಷ ಅಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಇದು ಒಂದೇ ಹಾಕಿದ್ದೀರಿ ನೀವು. ಹೌದು, ಸದ್ಯಕ್ಕೆ ನನಗನ್ಸೋದು 31 ಇದರಿಂದನೂ ಹೆಚ್ಚು ಕಡಿಮೆ ಒಂದು 40 ಕೋಟಿ ಅಷ್ಟು, 2 ಕೋಟಿ 40 ಕೋಟಿಯಷ್ಟು ಬಾಳುವ ಆಸ್ತಿಗಳನ್ನ ಇವರು ಒಂದು 2 ಕೋಟಿಗೆ ಲೂಟಿ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಸರ್ಕಾರದ್ದೇ ದಾಖಲೆಗಳು, ಸರ್ಕಾರ ಕೊಟ್ಟಿರ್ತಕ್ಕಂಥ ದಾಖಲೆಗಳು. ಇದು ಯಾವುದು ನಾವು ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ, ಅವರಿಂದ ಪಡೆದಿರ್ತಕ್ಕಂಥ ದಾಖಲೆಗಳಿವೆಲ್ಲನೂ. ಇಲ್ಲಿ 5, 11, ಇದು 12, ಅಲ್ಲೊಂದು 12 ಎಲ್ಲ 31 ಸೈಟ್ಗಳನ್ನ ಇವತ್ತು ಕಾನೂನು ಬಾಹಿರವಾಗಿ ಪಡೆದಿದ್ದಾರೆ. ಆದ್ರಿಂದ ತಕ್ಷಣ ಕಾನೂನು ಇಲಾಖೆ ಇದನ್ನ ಪರಿಶೀಲನೆ ಮಾಡಿ ಈ ಎಲ್ಲ ಸೈಟ್ಗಳನ್ನ ಮತ್ತೆ ಸರ್ಕಾರ ವಾಪಸ್ ತೆಗೆದುಕೊಳ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಎಚ್ಚರಿಕೆ ಕೊಟ್ಟಿದ್ದೆ ಮೊದಲೇ. ನೀವೇನು ಈ ರೀತಿ ಲ್ಯಾಂಡ್ ಗ್ರಾಬಿಂಗ್ ಮಾಡಿ ಮೂಡಾದಲ್ಲಿ ಸಿಕ್ಕಿಬಿದ್ದಿದ್ರಿ, ನೀವು ಜೈಲಿಗೆ ಹೋಗೋದು ಗ್ಯಾರಂಟಿ ಆದಾಗ ವಾಪಸ್ ಕೊಟ್ರಿ.
ಇವತ್ತು ನೀವು ಈ ಲ್ಯಾಂಡ್ ಗ್ರಾಬಿಂಗ್ ಮಾಡಿರೋದು ಇದು ಕೂಡ ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿಮಗೆ ಬರ್ತದೆ. ನೀವು ಅದರಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಇಮ್ಮಿಡಿಯೇಟ್ಲಿ ವಾಪಸ್ ಕೊಡಿ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ, ಈಗಾಗಲೇ ಭಾರತೀಯ ಜನತಾ ಪಕ್ಷ ಕೂಡ ಅನೇಕ ಕಡೆಗಳಲ್ಲಿ ಕಚೇರಿಗಳನ್ನು ತೆರೆದಿದೆ. ಎಲ್ಲ ಕಚೇರಿಗಳು ನೋಡಿ ಅದು ಪ್ರೈವೇಟ್ ನಲ್ಲಿ ಲ್ಯಾಂಡ್ ಅನ್ನು ತಗೊಂಡು ಕಟ್ಟಿದ್ದಾರೆ ಹೊರತು ಸರ್ಕಾರದ ಭೂಮಿಯನ್ನ ತೆಗೆದುಕೊಂಡಿಲ್ಲ. ರಾಜಕೀಯ ಪಕ್ಷಗಳಿಗೆ ಅವಕಾಶ ಇದೆ, ಏನಂದ್ರೆ ಒಂದು ತಗೋಬಹುದು, ಅವ್ರು ಎಲ್ಲಿ ಬೇಕಾದ್ರೂ ಒಂದು ತಗೋಬಹುದು, ಒಂದು ತಗೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಇದೆ. ಆದ್ರೆ ಇವರು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ತಾಲೂಕುಗಳಲ್ಲಿ, ಮಂಡಲಗಳಲ್ಲಿ, ಜಿಲ್ಲೆಗಳಲ್ಲಿ ಎಲ್ಲ ಕಡೆಯಲ್ಲೂ ಈ ರೀತಿ ಲೂಟಿ ಹೊಡೆದು ಸರ್ಕಾರಿ ಜಮೀನುಗಳನ್ನ ಮಾಡಿರ್ತಕ್ಕಂಥದ್ದು ಇದು ಸರಿಯಾದ್ದಲ್ಲ. ಇದು ದೊಡ್ಡ ಲೋಪ, ಕಾನೂನು ಲೋಪ ಇವತ್ತು ಈ ಸರ್ಕಾರ ಮಾಡಿದೆ. ಆ ಕಾರಣದಿಂದ ಇದರ ವಿರುದ್ಧವಾಗಿ ನಮ್ಮ ಹೋರಾಟ ಇರ್ತದೆ ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಒಂದು ವಿಷಯ ಆಯ್ತು. ಎರಡನೇ ವಿಷಯ, ಈ ಸರ್ಕಾರ ಬಂದ ದಿವಸದಿಂದ ನಮ್ಮ ಹೋರಾಟ ಈ SCP TSP ಹಣದ ವಿಚಾರದಲ್ಲಿ ನಡೆದಿದೆ. ಈ ಆಕ್ಟ್ ಅನ್ನ SCP TSP ಆಕ್ಟ್ ಅನ್ನ ತಂದಿದ್ದು ಸಿದ್ದರಾಮಯ್ಯನವರೇ. ಅಂದಮೇಲೆ ಇದು ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿದೆ ಅಂತೇಳಿ ಅವರು ಹೇಳ್ಕೊಳ್ತಾರೆ ಬಹಳ ದೊಡ್ಡದಾಗಿ. ಆದ್ರೆ ಆಕ್ಟ್ ಬೇರೆ ಕಡೆ ಇಲ್ಲದೆ ಇರಬಹುದು. ಇಟ್ ಈಸ್ ಎ ಸ್ಪೆಷಲ್ ಪ್ರೋಗ್ರಾಮ್, ಅದು ಸ್ಪೆಷಲ್ ಕಾಂಪೋನೆಂಟ್ ಪ್ರೋಗ್ರಾಮ್ ಅಂತೇಳಿ SC ST ಗಳಿಗೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದೆ. ಇಲ್ಲಿ ವಿಶೇಷವಾಗಿ ಏನಕ್ಕೆ ತಂದ್ರು ಅಂದ್ರೆ ಈ ಹಣ ಪೋಲ್ ಆಗಬಾರದು, ಡೈವರ್ಟ್ ಆಗಬಾರದು, ಈ ಹಣವನ್ನ ಬೇರೆ ಕಾರಣಗಳಿಗೆ ನಾವು ಉಪಯೋಗ ಮಾಡಬಾರದು ಅನ್ನೋದು ಅವರ ಉದ್ದೇಶ ಆಗಿತ್ತು. ಆದ್ರೆ ಇವರು ಎಷ್ಟು ಬುದ್ಧಿವಂತರು ಅಂದ್ರೆ ಎಲ್ಲಾ ಕಡೆಯಲ್ಲೂ ಏನ್ ನಡೀತದೋ ಅದಕ್ಕಿಂತ ಕೆಟ್ಟದಾಗಿ ಆಕ್ಟ್ ತಂದ ಮೇಲೆ 7D ತಳಗಡೆ ಅದನ್ನ ಬೇರೆ ಬೇರೆ ಇಲಾಖೆಗಳಿಗೆ ಕೊಟ್ಟು ಖರ್ಚು ಮಾಡ್ತಿದ್ರು. ಜನರಿಂದ ಬೇಡಿಕೆ ಬಂತು, ಈ ರೀತಿ ಹಣ ಬೇರೆ ಇಲಾಖೆಗಳಿಗೆ ಕೊಡಬಾರದು, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅದನ್ನು ಖರ್ಚು ಮಾಡಬೇಕು ಅಂತ. ಆಗ ನಮ್ಮ ಸರ್ಕಾರ ಇದ್ದಾಗ ನಾವು 7D ತೆಗೆಯೋದು ಅಂತ ತೀರ್ಮಾನಕ್ಕೆ ಬಂದ್ವಿ. ಮುಂದಿನ ಬಜೆಟ್ ಸಮಯ ಬಂದಿತ್ತು, ಅದು ಚುನಾವಣೆ ಆಗಿದ್ರಿಂದ ನಾವು ಅಧಿಕಾರಕ್ಕೆ ಬರಲಿಲ್ಲ, ನಾವು ತೆಗೀಲಿಲ್ಲ. ಕಾಂಗ್ರೆಸ್ ಬಂದ ತಕ್ಷಣನೇ ನಾವೇ ತೆಗಿತೀವಿ ಅಂತ ತೆಗೆದ್ರು. ಇಟ್ಟವ್ರು ಯಾರು? ಅದು ಕಾಂಗ್ರೆಸ್ನವರೇ. ಇಟ್ಟ ಮೇಲೆ ನಾವೇ ತೆಗಿತೀವಿ ಅಂತ ತೆಗೆದ್ರು. ಆದ್ರೆ ಮಾಡಿದ್ದೇನು? 7D ತೆಗೆದ್ರು. ಅದೇ ಕೆಲಸವನ್ನ ಅದೇನು ಅದರ ತಳಗಡೆ ಏನ್ ಮಾಡ್ತಿದ್ರು ಅದನ್ನೇ 7C ತಳಗಡೆ ಮಾಡ್ತಿದ್ದಾರೆ. ಇವತ್ತು ಡೈವರ್ಷನ್ ಮಾಡಬಾರ್ದು ಅಂತಿದ್ರೆ ನೀವಿದನ್ನ ಬೇರೆ ಇಲಾಖೆಗಳಿಗೆ ಅಥವಾ ಕೊಡಬಾರದು ಅನ್ನೋದು ಉದ್ದೇಶ ಆಗಿದ್ರೆ ನೀವು ಗ್ಯಾರಂಟಿಗಳಿಗಾಗಿ ಇದನ್ನ ಯಾಕೆ ಕೊಟ್ರಿ? ಇದು ಪ್ರಶ್ನೆ ನಮ್ಮದು ಮೊದಲಿಂದ ಇತ್ತು. 3 ವರ್ಷಗಳಲ್ಲಿ 39,000 ಕೋಟಿ ರೂಪಾಯಿಯನ್ನ ಗ್ಯಾರಂಟಿಗಳಿಗಾಗಿ ಬಳಕೆ ಮಾಡಿ ಇದನ್ನ ಡೈವರ್ಟ್ ಮಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಮಾಡಿದೆ, ಅನ್ಯಾಯ ಮಾಡಿದೆ, ವಂಚನೆ ಮಾಡಿದೆ. ಇದು ಮೊದಲ ದಿವಸದಿಂದಲೂ ಕೂಡ ನಮ್ಮ ಹೋರಾಟ ನಡೆದಿದೆ. ನಾನು ಮೊನ್ನೆ ಕೂಡ ಪತ್ರ ಬರೆದಿದ್ದೇನೆ. ಅವರಿಗೆ ಮಾಡ್ತಕ್ಕಂಥ ಇದು ಅನ್ಯಾಯ. ನೀವು ದಲಿತರಿಗೆ ದಯವಿಟ್ಟು ಈ ಬಾರಿ ಆದರೂ ಆ ಹಣವನ್ನ ನೀವು ಡೈವರ್ಟ್ ಮಾಡಬಾರದು ಅಂತೇಳಿ ಈಗಾಗಲೇ ಆಗ್ರಹ ಪಡಿಸಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟಾದ್ರೂ ಕೂಡ ಇವತ್ತೊಂದು ದಿವಸ ಬಜೆಟ್ 6ನೇ ತಾರೀಕು ಮಂಡನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. 6ರಿಂದ 27 ಮಾರ್ಚ್ನವರೆಗೆ ಸದನ ನಡೆಯೋದಿದೆ. ಇದರಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಸಭೆಯಲ್ಲಿ ಕೆಲವು ಶಾಸಕರು ಕೂಡ ಇಲ್ಲಿಯವರೆಗೆ ಒಬ್ಬ ಶಾಸಕ ಆಗಲಿ, ಕಾಂಗ್ರೆಸ್ನವರು ಮಂತ್ರಿ ಆಗಲಿ ಬಾಯಿ ಬಿಟ್ಟಿಲ್ಲ. ಯಾರ್ಯಾರು ನಾವು ಹೇಳ್ತಿದ್ವೋ
ಪ್ರಿಯಾಂಕಾ ಖರ್ಗೆ ಅವರು ಇಷ್ಟು ಮಾತಾಡ್ತಾರೆ, ದೇಶದ್ದೆಲ್ಲ ಮಾತಾಡ್ತಾರೆ. ಯಾವ ಸಮುದಾಯದಿಂದ ನಾನು ಬಂದಿದ್ದೇನೋ ಮಾತೆತ್ತಿದ್ರೆ ಅಂಬೇಡ್ಕರ್ ರಕ್ತ ನನ್ನಲ್ಲಿ ಎರಿತದಂತ. ಅಂಬೇಡ್ಕರ್ ರಕ್ತ ಅವರಲ್ಲಿ ಒಂದು ತೊಟ್ಟು ಇಲ್ಲ, ಒಂದೇ ಒಂದು ಡ್ರಾಪ್ ಕೂಡ ಇಲ್ಲ. ಯಾಕೆಂದ್ರೆ ಅವರಿಗೆ ದಲಿತತ್ವವೇ ಗೊತ್ತಿಲ್ಲ. ಒಂದು ದಿನ ದಲಿತ ಸಮುದಾಯಗಳ ಜೊತೆ ಬೆರೆತಿದ್ದಿಲ್ಲ, ಒಂದು ಹೋರಾಟ ಇಲ್ಲ. ದಲಿತರ ಹೆಸರಿನಲ್ಲಿ ಮಂತ್ರಿ ಆಗಿದ್ದಾರೆ, ಅಪ್ಪನ ನೆರಳಿನಲ್ಲಿ ಮಂತ್ರಿ ಆಗಿದ್ದಾರೆ. ಬರೀ ಬೊಗಳೆ ಭಾಷಣ ಒಂದು ಬಿಟ್ರೆ ಬೇರೇನೂ ಇಲ್ಲ. ಸಮಸ್ಯೆಗಳು ನೂರಾರಿದ್ರು ಕಾಂಗ್ರೆಸ್ ದಲಿತರಿಗೆ ಅನ್ಯಾಯ ಮೋಸ ವಂಚನೆ ಮಾಡ್ತಿದ್ರು ಕೂಡ ಒಂದು ದಿನ ಅದರ ವಿರುದ್ಧವಾಗಿ ಮಾತಾಡಲ್ಲ. ಕಾಂಗ್ರೆಸ್ ಏನನ್ನ ಮಾತಾಡ್ತದೋ ಅದನ್ನ ಡಿಪೆಂಡ್ ಮಾಡ್ತಾರೆ, ಜನರಿಗೆ ಅನ್ಯಾಯ ಆದರೂ ಕೂಡ. ಆದ್ರೆ ಇಷ್ಟು ಅನ್ಯಾಯ ಆಗಿದೆ ಅಂತೇಳಿ ಬೀದಿ ಬೀದಿಗಳಲ್ಲಿ ಜನ ಅವರಿಗೆ ಚೀಮಾರಿ ಆಗ್ತಿದ್ರು ಕೂಡ ಒಂದೇ ಒಂದು ಮಾತು ಕೂಡ ಅದರ ಬಗ್ಗೆ ಮಾತಾಡೋದಿಲ್ಲ. ಮಾತೆತ್ತಿದ್ರೆ ಬೇರೆನೆ ಮಾತಾಡ್ತಾರೆ ಅವರು. ಯಾವುದು ದಲಿತ ಸಮುದಾಯಗಳಿಗೆ ಅವಶ್ಯಕತೆ ಇಲ್ವೋ ಅಂತವಳನ್ನ ಮಾತಾಡ್ತಾರೆ. KH ಮುನಿಯಪ್ಪ ಆಗಿರಬಹುದು, ತಿಮ್ಮಾಪುರ್ ಆಗಿರಬಹುದು, ಡಾಕ್ಟರ್ ಪರಮೇಶ್ವರ್ ಆಗಿರಬಹುದು, ಮಹದೇವಪ್ಪ ಆಗಿರಬಹುದು, ಎಲ್ಲರೂ ಸೇರಿ ದಲಿತರಿಗೆ ವಂಚನೆ ಮಾಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಡಾಕ್ಟರ್ ಮಹದೇವಪ್ಪ ಅವರೇ ಇದನ್ನ ಡಿಪೆಂಡ್ ಮಾಡ್ತಾರೆ. ಇದು ಅನ್ಯಾಯ ಅಲ್ವಾ? ಅಂದ್ರೆ ಕಾಂಗ್ರೆಸ್ನ ಒಳಗಡೆ ದಲಿತರಿಗೆ ಅನ್ಯಾಯ ಆದ್ರೂ ಕೂಡ ಮಾತನಾಡದಂತ ಪರಿಸ್ಥಿತಿ ಈ ದಲಿತ ನಾಯಕರುಗಳಿಗಿದೆ. ಯಾಕೆ ಅಂತಂದ್ರೆ ಇವರಿಗೆ ಆ ಅಧಿಕಾರ ಮುಖ್ಯವೇ ಹೊರತು ಸಮುದಾಯ ಮುಖ್ಯ ಅಲ್ಲ. ಆ ಕಾರಣದಿಂದ ಆದ್ರೆ ನಿನ್ನೆ ಒಂದು ಪ್ರಸ್ತಾಪ ಆಗಿದೆ. ಹೋಗ್ಲಿ, ಬಿಜೆಪಿಯವರು ಬಹಳ ಹೋರಾಟ ಮಾಡ್ತಿದ್ದಾರೆ, ದಲಿತರ ಪರವಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. 3 ವರ್ಷದಿಂದ ಅವರು ವಿರೋಧ ಮಾಡ್ತಿದ್ದಾರೆ. ಅದರಿಂದಾಗಿ ಮತ್ತೆ ಅವರಿಗೆ ಹೋರಾಟಕ್ಕೆ ಅವಕಾಶ ಕೊಡಬಾರ್ದು. ಕನಿಷ್ಠ ಪಕ್ಷ ಇದನ್ನ SCP TSP ಹಣವನ್ನ ಇನ್ನು ಮುಂದಾದ್ರೂ 2 ವರ್ಷದಲ್ಲಿ ಡೈವರ್ಟ್ ಮಾಡಬೇಡಿ ಅಂತೇಳಿ ಅಲ್ಲೇ ಒಂದು ಸಭೆಯಲ್ಲಿ ನಿನ್ನೆ ಮಾತುಕತೆ ನಡೆದಿದೆ. ಕೊನೆ ಪಕ್ಷ ಇನ್ನು ಚುನಾವಣೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಾದ್ರೂ ಅವರಿಗೆ ಜ್ಞಾನೋದಯ ಆಗಿದ್ರೆ ಬಹಳ ಒಳ್ಳೇದು. ಆದ್ರೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಇದನ್ನ ಪರಿಗಣಿಸ್ತಾರೆ ಅನ್ನೋದನ್ನ ನಾನು ಕೂಡ ಕಾದು ನೋಡ್ತೇನೆ. ಇಲ್ಲ ಅಂತಂದ್ರೆ ನಮ್ಮ ಹೋರಾಟ ನಡೆದೇ ಇರ್ತದೆ. ಆದ್ರೆ ಒಳ ಮೀಸಲಾತಿ ವಿಷಯದಲ್ಲಿ ನಾನು ಬೆಳಗಾವಿ ಅಧಿವೇಶನದಲ್ಲಿ ಒಂದು ಮಾತನ್ನ ಹೇಳಿದ್ದೆ. ಆ ಮಾತು ಏನು ಅಂತಂದ್ರೆ, ಇದರಲ್ಲಿ ಒಳ ಮೀಸಲಾತಿ ABC ಗ್ರೂಪ್ ಮಾಡಿದ್ದಾರೆ. ABC ಗ್ರೂಪ್ ಇಂದ ಬಹಳ ಅನ್ಯಾಯ ಆಗ್ತಾ ಇದೆ. ಆ ಅನ್ಯಾಯ ಯಾವ ರೀತಿ ಆಗ್ತಿತ್ತು ಅನ್ನೋದನ್ನ ನಾನು ಆವತ್ತಿನ ದಿವಸವೇ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರ ಮುಂದೆ ಹೇಳಿದ್ದೆ. ಈಗ ನಿಮ್ಮ ಗಮನಕ್ಕೆ ಇಲ್ಲಿ ತರಲಿಕ್ಕೆ ಬಯಸ್ತೇನೆ. ಇಲ್ಲಿ ಧಾರವಾಡ ಯೂನಿವರ್ಸಿಟಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇಲ್ಲಿ 39 ಹುದ್ದೆಗಳು ಕಾಲ್ಫರ್ ಮಾಡಿದ್ರು. 39. ಈ 39 ಹುದ್ದೆಗಳಲ್ಲಿ ಪರಿಶಿಷ್ಟ ಜಾತಿಗಳಿಗೆ 9 ಸ್ಥಾನಗಳನ್ನ ಮೀಸಲಿಟ್ರು. ಈ ಮೀಸಲಿಟ್ಟಿದ್ರಲ್ಲಿ ನೋಡಿ, ಅಕೌಂಟೆನ್ಸಿ ಒಂದು ಸೀಟ್ ಇತ್ತು, ಒಂದು ಹುದ್ದೆ. ಆ ಒಂದು ಹುದ್ದೆ SC ಪ್ರವರ್ಗ ಎಗೆ ಬಂದಿದೆ. ಹಾರ್ಟಿಕಲ್ಚರ್ 2 ಹುದ್ದೆ ಇತ್ತು, ಅದು SC ಪ್ರವರ್ಗ ಎಗೆ ಬಂದಿದೆ. ಸಾಯಿಲ್ ಸೈನ್ಸ್ ಅದು ಕೂಡ ಒಂದು ಹುದ್ದೆ ಬಂತು, ಅದು ಕೂಡ ಪ್ರವರ್ಗ ಎಗೆ ಬಂದಿದೆ. ಫಿಸಿಕಲ್ ಎಜುಕೇಶನ್ ಅದು ಒಂದು ಹುದ್ದೆ, ಪ್ರವರ್ಗ ಎಗೆ ಬಂದಿದೆ. ಕನ್ನಡ ಅದು ಒಂದು ಹುದ್ದೆ, ಪ್ರವರ್ಗ ಎ. ಸೈಕಾಲಜಿ ಪ್ರವರ್ಗ ಎ. ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅದು ST ಬಂದಿದೆ ಬಿಡಿ.
ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಪ್ರವರ್ಗ ಎ ಅಂದ್ರೆ 9 ಸೀಟ್ಗಳು 9 ಹುದ್ದೆಗಳು ಎಸ್ಸಿಗಳಿಗೆ ಬಂದಿದೆ. 9 ಕೂಡ ಪ್ರವರ್ಗ ಎಗೆ ಬಂದಿದೆ ಹೊರತು ಬಿ ಮತ್ತು ಸಿಗೆ ಯಾಕೆ ಬಂದಿಲ್ಲ? ಅಂದ್ರೆ ನೀವು ಒಳ ಮೀಸಲಾತಿ ಯಾವುದೋ ಒಂದು ಜಾತಿಗೆ ಮೀಸಲಿಟ್ಟಿದ್ದ ಇದು. ಒಂದು ಸಮಯ ಇವೆಲ್ಲ ಆದ್ರೆ ಪ್ರವರ್ಗ ಬಿಗೆ ಇನ್ನು 30 ವರ್ಷ ಸಿಗೋದಿಲ್ಲ. ಪ್ರವರ್ಗ ಸಿ ಅಲ್ಲಿ ಬರೋಂತ ಪರಿಸ್ಥಿತಿಯಲ್ಲೇ ಇಲ್ಲ. ಅವಾಸ್ತವಿಕ ಇದು. ಒಳ ಮೀಸಲಾತಿಯೇ ನಿಮ್ಮದು ಅವಾಸ್ತವಿಕವಾಗಿದೆ. ದಲಿತರಿಗೆ ನೀವು ನ್ಯಾಯ ಕೊಡೋದ್ರ ಬದಲು ಅನ್ಯಾಯ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಇದು ಧಾರವಾಡ ಯೂನಿವರ್ಸಿಟಿಯಲ್ಲಿ ಆಯ್ತು. ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಖಾಲಿ ಇರುವ ವಿವಿಧ ಹುದ್ದೆಗಳು ಇಲ್ಲಿ ನೋಡಿ. ಸಹಾಯಕ ಆಡಳಿತಾಧಿಕಾರಿ, ಸಹಾಯಕ ಲೆಕ್ಕಾಧಿಕಾರಿ ಇವೆಲ್ಲವೂ ಕೂಡ ಹುದ್ದೆಗಳು ಅದಕ್ಕೆ ಬಂದಿವೆ. ಎ ಗ್ರೂಪ್ಗೆ ಬಂದಿದೆ ಇಲ್ಲೂ. ತಂದಿಲ್ಲ ಇಲ್ಲಿದೆ ನೋಡಿ. ಸಹಾಯಕ ಆಡಳಿತಾಧಿಕಾರಿ ಮೀಸಲಾತಿ 1ನೇ ಆವರ್ತ 1ನೇ ಬಿಂದುವಿನಿಂದ 2ನೇ ಬಿಂದುವಿನವರೆಗೆ ಪರಿಶಿಷ್ಟ ಜಾತಿ ಪ್ರವರ್ಗ ಎಗೆ ಬಂದಿವೆ. ಎಲ್ಲ ಎಷ್ಟು ಹುದ್ದೆಗಳು ಬಂದಿವೆಯೋ ಎಲ್ಲ ಪ್ರವರ್ಗ ಎ. ಪ್ರವರ್ಗ ಎ ಯಲ್ಲಿ ಮಾದಿಗ ಸಮುದಾಯ ಮತ್ತು ಕೆಲವು ಸಣ್ಣ ಸಣ್ಣ ಸಮುದಾಯಗಳು ಸೇರಿಸಿದೆ. ಬಿ ನಲ್ಲಿ ಛಲವಾದಿ ಮತ್ತು ಈ ಹೊಲೆಯ ಸಮುದಾಯ ಅಂತ ಏನಿದೆ ಅದನ್ನು ಸೇರಿಸಿದೆ. ಸಿ ನಲ್ಲಿ ಬೋವಿ, ಲಂಬಾಣಿ, ಕೊರಚ, ಕೊರಮ ಇವು ಸೇರಿಸಿದೆ ಮತ್ತು ಕೆಲವು ಅಲೆಮಾರಿಗಳನ್ನ. ಇದರ ಪ್ರಕಾರ ಬಿ ಮತ್ತು ಸಿಗೆ ಯಾವ ಹುದ್ದೆಗಳು ಇಲ್ಲ, ಬಂದವಲ್ಲ. ಯಾಕೆ ಹಿಂಗಾಗ್ತಾ ಇದೆ? ನೀವೇನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಒಂದು ಹುದ್ದೆಯನ್ನ ನೀವು ಆಸ್ ಎ ಯೂನಿಟ್ ತಗೋತಾ ಇದ್ದೀರಿ. ತಗೊಳ್ಳೋದ್ರಿಂದ ಅದು ನಂಬರ್ 1ಗೆ ಹೋಗುತ್ತೆ. ಮೊದಲು ನೀವು ಇಡೀ ಡಿಪಾರ್ಟ್ಮೆಂಟ್ ಏನಿದೆಯೋ ಹೋಲ್ ಡಿಪಾರ್ಟ್ಮೆಂಟ್ ಆಸ್ ಎ ಯೂನಿಟ್ ತಗೊಂಡ್ರೆ ಎಲ್ಲರಿಗೂ ಸಿಗುತ್ತೆ. ಆದ್ರೆ ಆ ರೀತಿ ಮಾಡಿಲ್ಲ ಇವರು. ಈ ರೀತಿ ಗೊಂದಲ ಸೃಷ್ಟಿಸಿ ನ್ಯೂನ್ಯತೆಗಳನ್ನ ಮಾಡಿ ಒಟ್ಟಿಗೆ ಏನಂದ್ರೆ ಒಳ ಮೀಸಲಾತಿಯೇ ಆಗಬಾರದು ಅನ್ನೋ ರೀತಿ ಮಾಡಿದ್ದಾರೆ. ನೀವು ಮಾಡಲಿಲ್ಲ ಅಂದ್ರೂ ಪರವಾಗಿರಲಿಲ್ಲ, ಈ ಗೊಂದಲ ಇರ್ತಾ ಇರಲಿಲ್ಲ. ಯಾರೋ ಯೋಗ್ಯರು ಯಾರು ಇರ್ತಿದ್ದೋ ಅವ್ರಿಗಾದ್ರೂ ಸಿಕ್ತಿತ್ತು. ಈಗ ನೀವು ಏನ್ ಮಾಡ್ತಿದ್ದೀರಿ ಅಂತಂದ್ರೆ ಎಲ್ಲ ಯೋಗ್ಯರನ್ನ ದೂರ ಸರಿಸಿ ಈಗ ನಿಮಗೆ ಬೇಕಾದ ಯಾವುದೋ ಒಂದು ಗ್ರೂಪ್ಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇದು ಕಾನೂನು ಬಾಹಿರ ಇದೆ, ಸುಪ್ರೀಂ ಕೋರ್ಟಿನ ಆದೇಶದ ವಿರುದ್ಧವಾಗಿದೆ. ಆ ಕಾರಣದಿಂದ ಇದನ್ನ ತಕ್ಷಣ ನಿಲ್ಲಿಸಬೇಕು. ಈ ನ್ಯೂನ್ಯತೆಗಳನ್ನು ಸರಿ ಮಾಡಿ ಈಗ 2,84,000 ಹುದ್ದೆಗಳು ಕರ್ನಾಟಕದಲ್ಲಿ ತುಂಬದೆ ಉಳಿದಿದೆ. ಮಾತೆತ್ತಿದ್ರೆ ಒಳ ಮೀಸಲಾತಿ ಆಗದೆ ಇರೋ ಕಾರಣಕ್ಕೆ ಇದು ಆಗ್ತಾ ಇಲ್ಲ ಅಂತೇಳಿ ನೀವು ದಲಿತರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಅವರನ್ನ ತೋರಿಸಿ ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಯುವಕರಿಗೂ ಕೂಡ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಆದ್ದರಿಂದ ಈಗಾಗಲೇ ಹೈಕೋರ್ಟ್ ಏನ್ ಹೇಳಿದೆ, ಈಗ ನಿಮ್ಮ ರಿಸರ್ವೇಶನ್ 50 ಮೀರಬಾರದು ಅನ್ನೋದಿತ್ತು. ಈಗ 56 ಇದೆ. ನೀವು ಇಲ್ಲಿ ಆ ಕ್ಯಾಪ್ ಏನ್ 50%ಗೆ ಕ್ಯಾಪ್ ಇದೆ. SC STಗಳಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ರಿಸರ್ವೇಶನ್ ಹೆಚ್ಚಾದ್ರೂ ಕೂಡ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಯಾವುದೇ ಸರ್ಕಾರಗಳು ಕೇಳುವಂತಿಲ್ಲ. ಯಾಕೆಂದ್ರೆ ಅದು ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕಾಗಿರೋದು. ಈಗೇನಾಯ್ತು, ನಮ್ದು ಮೊದಲು 18% ರಿಸರ್ವೇಶನ್ ಇತ್ತು, SC ಮತ್ತು ST ಎರಡೂ ಸೇರಿ. ಜನಸಂಖ್ಯೆ ಆಧಾರದಲ್ಲಿ ಈಗ ಅದು 24 ಆಯ್ತು.
ಅಂದಮೇಲೆ 24 ಅಂದ್ರೆ 6% ಹೆಚ್ಚಾಗಿದೆ. ಇದನ್ನ ನೀವು ಕೊಟ್ರೆ ಇದನ್ನ ಯಾವುದೇ ಸುಪ್ರೀಂ ಕೋರ್ಟ್ ಆಗ್ಲಿ ಹೈಕೋರ್ಟ್ ಆಗ್ಲಿ ಅದನ್ನ ಪ್ರಶ್ನೆ ಮಾಡುವಂಗಿಲ್ಲ ಅಂತೇಳಿ ಕಾನ್ಸ್ಟಿಟ್ಯೂಷನ್ ಹೇಳ್ತದೆ. ಆ ಕಾರಣದಿಂದ ಇದನ್ನ ಸರಿಯಾಗಿ ನೀವು ವಾದ ಮಂಡಿಸಿ ಕೋರ್ಟ್ನಲ್ಲಿ ಇದನ್ನ ಇತ್ಯರ್ಥಗೊಳಿಸಿ ಸರ್ವರಿಗೂ ಅನುಕೂಲ ಆಗೋ ರೀತಿ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸ್ತೇನೆ. ಬಿಡುಗಡೆ ಇಲ್ಲ, ಅವ್ರು ನೋಡಿ ಗಡುವು ಕೊಡಬೇಕು. ಯಾಕೆಂತಂದ್ರೆ ಮಾಡಿರ್ತಕ್ಕಂಥದ್ದೇ ಇದು ಲೂಟಿ, ಮೋಸ, ಇದು ವಂಚನೆ ಮಾಡಿರ್ತಕ್ಕಂಥದ್ದು. ಒಂದು ಸರ್ಕಾರ ಜನಪರವಾದ ಕೆಲಸಗಳನ್ನು ಮಾಡಬೇಕೇ ಹೊರತು ತನ್ನ ಹೊಟ್ಟೆ ತುಂಬಿಸ್ಕೊಳ್ಳಲಿಕ್ಕೆ ಒಂದು ಸರ್ಕಾರ ಮಾಡಬೇಕಾಗಿಲ್ಲ. ಸರ್ಕಾರ ಬಡವರಿಗೆ ಮನೆ ಕೊಡಬೇಕು, ಆಸ್ತಿ ಮಾಡಿಕೊಡ್ಬೇಕು. ಇದು ಕಾಂಗ್ರೆಸ್ಗೆ ಆಸ್ತಿ ಮಾಡಿಕೊಡ್ಲಿಕ್ಕೆ ಹೋಗಿದೆ ಅಂತಂದ್ರೆ ಎಷ್ಟು ವಿಪರ್ಯಾಸ ಇದು.